ಮುಂದಿನದು ಕಾಮಧೇನು ಗ್ರೂಪ್ 23ನೇ ಸ್ಥಾನ. ಅಂಗಳ ಪರಮೇಶ್ವರಿ ದಾವಡಿ, ಸತ್ಯ, ಶೀನಾ. ನೋಡಿ, ಈ ದಿನ ಈ ಟೂರ್ನಮೆಂಟ್ ನಡೆಸೋದಕ್ಕೆ ಕಾರಣಕರ್ತರಾದಂತಹ ಶ್ರೀಯುತ ಅಜಯಣ್ಣವರು ಮತ್ತು ಪ್ರಕಾಶನವರು ಈ ಒಂದು ಟೂರ್ನಮೆಂಟ್ನ ಬಹಳ ಅದ್ದೂರಿಯಾಗಿ ಈ ಒಂದು ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದಾರೆ. ಟೂರ್ನಮೆಂಟ್ನ ಹಗಲು ರಾತ್ರಿ ಮಳೆ ಬಿಸಿಲು ಒಂದೇನೆ ಟೂರ್ನಮೆಂಟ್ನ ನಡೆಸ್ತಾರೆ. ನಮ್ಮ ದಿವಂಗತ ಪೈಲ್ವಾನ್ ಚನ್ನಬಸಪ್ಪರವರ ಮಕ್ಕಳು, ಅವರಿಬ್ಬರಿಗೂ ಕೂಡ ಅವರ ಮಕ್ಕಳು ಮತ್ತು ಅವರ ಶಿಷ್ಯಂದರು ಇವತ್ತು ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ನಿಮ್ಮೆಲ್ಲರ ಜೋರು ಚಪ್ಪಾಳೆ ಬೇಕು. ಈ ಚಪ್ಪಾಳೆ ಬೇಕು. ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗಿರ್ಲಿ, ಆರೈಕೆ ಇರ್ಲಿ, ನಿಮ್ ಸಪೋರ್ಟ್ ಇರ್ಲಿ. ಅವ್ರಿಗೆ ಇನ್ನು ಮುಂದಿನ ದಿನಗಳಲ್ಲಿ ಅತ್ಯುತ್ತಮವಾದ ದೊಡ್ಡ ಒಂದು ಟೂರ್ನಮೆಂಟ್ ನ ನಡೆಸಲಿ. ಪ್ರತಿ ವರ್ಷ ನಿಮ್ಮೆಲ್ಲರ ಆಶೀರ್ವಾದ ಅವ್ರಿಗೆ ಇರ್ಲಿ ಅಂತ ಕೇಳ್ಕೊಳ್ಳೋಣ. ಈಗ ಅವರ ಮಕ್ಕಳು ಮತ್ತು ಅವರ ಶಿಷ್ಯಂದ್ರೆಲ್ಲರೂ ಅವ್ರಿಗೆ ಸನ್ಮಾನವನ್ನ ಮಾಡ್ತಾ ಇದ್ದಾರೆ. ಈ ಒಂದು ಟೂರ್ನಮೆಂಟ್ ನಡೆಯಲು ಅವರು ಬಹಳ ಶ್ರಮ ಪಟ್ಟಿದ್ದಾರೆ. ಅದರಿಂದ ನೀವೆಲ್ಲರ ಜೋರ್ ಚಪ್ಪಾಳೆ ಸಾಲ್ತಾ ಇಲ್ಲ. ಇನ್ನೊಂದು ಸ್ವಲ್ಪ ಬಿಸಿ ಬಿಸಿ ಊಟ ಸಿಗುತ್ತೆ, ಕಾರ್ಯಕ್ರಮ ಮುಕ್ತಾಯ ಆಯ್ತದೆ. ನಿಮ್ ಚಪ್ಪಾಳೆ ಇರಬೇಕು, ಇದೇ ಜೋಶಲ್ಲಿ ಇರಬೇಕು. ನಮ್ಮ ಈ ಟೂರ್ನಮೆಂಟಿನ ಯಶಸ್ಸಿಗೆ ನಾವು ಒಬ್ಬರೇ ಕಾರಣ ಅಲ್ಲ. ನಮ್ಮ ಟೂರ್ನಮೆಂಟಿನ ಎಲ್ಲ ಪದಾಧಿಕಾರಿಗಳು ಇನ್ನು ಹಲವಾರು ಜನ ಬಂದಿಲ್ಲ. ಅದೇ ರೀತಿ ನಮ್ಮ ಟೂರ್ನಮೆಂಟಿನಲ್ಲಿ ಪಂಚಾಯಿತಿ ಮಾಡಿ ಎಲ್ಲರಿಗೂ ನ್ಯಾಯ ಒದಗಿಸಿಕೊಟ್ಟಂತ ಎಲ್ಲ ಪಂಚಾಯತ್ದಾರಿಗೆ ಹಾಗೂ ನಮ್ಮ ಟೂರ್ನಮೆಂಟಿನ ಎಲ್ಲ ಸದಸ್ಯರಿಗೆ ಹಾಗೂ ನಮ್ಮ ಅಧ್ಯಕ್ಷರಾದ ಕಬ್ಬಾಳಣ್ಣ ಅವರಿಗೆ ಈ ಸಂದರ್ಭದಲ್ಲಿ ಹೃತ್ಪೂರ್ವಕವಾದ ವಂದನೆಯನ್ನು ನಾವು ಸಲ್ಲಿಸ್ತೇವೆ. ಇದು ನಮ್ಮ ಒಬ್ಬರದು ಇಬ್ಬರದು ಟೂರ್ನಮೆಂಟ್ ಅಲ್ಲ, ನಿಮ್ಮೆಲ್ಲಾರ್ದು ಟೂರ್ನಮೆಂಟ್ ಅಂತ ಭಾವಿಸಿ ಇದೇ ರೀತಿ ಸಹಕಾರ ನಮಗೆ ನೀಡಬೇಕು ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೋರ್ಕೊಳ್ತೇವೆ. ಹಾಗೂ ನಿಮ್ಮ ಅಭಿಮಾನಕ್ಕೆ ಅನಂತವಾದ ಧನ್ಯವಾದಗಳು. ನಮ್ಮ ಅಧ್ಯಕ್ಷರಾಗಿ ಮಾರ್ಗದರ್ಶನ ಮಾಡಿರ್ತಾರೆ, ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಕಮಿಟಿ ಪರವಾಗಿ ಒಂದು ಸನ್ಮಾನವನ್ನು ಹಮ್ಮಿಕೊಂಡಿದ್ದೇವೆ. ದಯವಿಟ್ಟು ತಾವು ಸನ್ಮಾನವನ್ನು ಸ್ವೀಕಾರ ಮಾಡಬೇಕು ಅಂತ ಕೇಳ್ಕೊಳ್ತೇವೆ. ಧನ್ಯವಾದಗಳು. ಸಾಕಷ್ಟು ಸಮಯಾವಕಾಶ ಮೀರ್ತಾ ಇದೆ. ಇನ್ನು ಕೆಲವು ಬಹುಮಾನಗಳನ್ನ ಕೂಡ ನಾವು ಘೋಷಣೆ ಮಾಡೋರಿದ್ದೇವೆ ಹಾಗೂ ವಿಜೇತರೆಲ್ಲ ಪಡ್ಕೊಳ್ಬೇಕು. ಅದೇ ರೀತಿ ನಿಮಗೆ ಯಾವ ಕ್ಯಾಶ್ ಪ್ರೈಸ್ ಬಂದಿದೆ ಅದನ್ನ ನಮ್ಮ ಅಜಯ್ ಅವ್ರ ಮುಖಾಂತರ ತಾವು ಪಡ್ಕೊಳ್ಬೇಕು. ಹಾಗೆ ಎಂಟ್ರಿನೂ ಕೂಡ ಇದೇ ಸಂದರ್ಭದಲ್ಲಿ ನೋಂದಣಿ ಮಾಡ್ಕೋಬಹುದು. ಯಾಕಂದ್ರೆ ನಾವು ಕಪ್ಪು ಮತ್ತು ಬಹುಮಾನ ಮಾತ್ರ ಇಲ್ಲಿ ಸ್ವೀಕಾರ ಮಾಡಿದ್ದೀರಾ. ನಿಮ್ಗೆ ಬರ್ಬೇಕಾಗಿದ್ದಂತ ಕ್ಯಾಶ್ ಪ್ರೈಸ್ ಅನ್ನ ನಮ್ಮ ಅಜಯ್ ಅವ್ರ ಮುಖಾಂತರ ಪಡ್ಕೊಂಡು ಹಾಗೆ ನೀವು ಪುನಃ ನೋಂದಣಿ ಮಾಡೋದಿದ್ರೆ ಸಹ ಈ ಸಂದರ್ಭದಲ್ಲಿ ಮಾಡ್ಕೊಳ್ಬಹುದು. ಹಾಗೆ ನಮ್ಮ ವಿಜೇತರ ಪಟ್ಟಿಯನ್ನು ಮುಂದಕ್ಕೆ ಓದಲಿದ್ದಾರೆ ನಮ್ಮ ಸಹೋದರಿ. 23ನೇ ಸ್ಥಾನ ಅಂಗಳ ಪರಮೇಶ್ವರಿ ದಾವಡಿ, ಸತ್ಯ ಅಂಡ್ ಫ್ರೆಂಡ್ಸ್, ರಾಮಚಂದ್ರಪುರಂ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 21 ನಿಮಿಷ. 22ನೇ ಸ್ಥಾನ ವೀರಭದ್ರಸ್ವಾಮಿ ದಾವಡಿ, ರಕ್ಷಿತ್, ರಾಜೇಶ್, ರಾಹುಲ್, ಉತ್ತರಹಳ್ಳಿ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 27 ನಿಮಿಷ. 21ನೇ ಸ್ಥಾನ ಬಾಂಬ್ ದವಾಡಿ, 1ನೇ ಮುಖ್ಯ ರಸ್ತೆ, ಪಟ್ಟೆ ಗ್ರಾಮಪಾಳ್ಯ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 34 ನಿಮಿಷ. 21ನೇ ಸ್ಥಾನ. ಫ್ರೆಂಡ್ಸ್, ಈಗ ಪ್ರೈಸ್ ಯಾರ್ಯಾರು ತಗೊಂಡಿದ್ದಾರೆ ಅವ್ರದ್ದು ಬಹುಮಾನಗಳನ್ನು ಅಜಯ್ ಅವರು ಅಲ್ಲಿ ಕುಂತಿದ್ದಾರೆ. ನೀವು ಯಾರು ಈಗ ಬಹುಮಾನವನ್ನು ತಗೋಬೇಕು ಕ್ಯಾಶ್ ಅವರಲ್ಲಿ ಹೋಗ್ಬೋದು, ಹಾಗೆ ನೋಂದಾಯಿಸ್ಬೋದು. ದಯವಿಟ್ಟು ಎಲ್ಲರೂ ಸಹ ಅಲ್ಲಿ ಅಜಯ್ ಅವರು ಇದ್ದಾರೆ. ನಿಮ್ಮ ಬಹುಮಾನ ಏನು ಬರಬೇಕು ಕ್ಯಾಶ್ ಪ್ರೈಸ್ ಅಂತ ಇದೆ, ದಯವಿಟ್ಟು ಅವ್ರನ್ನ ಸಂಪರ್ಕಿಸಿ. ಹಾಗೆಯೇ ಇವಾಗ ಎಲ್ಲರೂ ಎಂಟ್ರಿ ಸ್ಟಾರ್ಟ್ ಆಗಿದೆ. ಯಾರು ನೋಂದಾಯಿಸ್ಕೋಬೋದು, ಅವ್ರು ಇವಾಗ ನೋಂದಾಯಿಸ್ಕೊಳ್ಳೋಕೆ ಸ್ಟಾರ್ಟ್ ಮಾಡ್ಬೋದು ಸರ್. 20ನೇ ಸ್ಥಾನ ಎಸ್ಕೆ ದಾವಡಿ, ಸುನಿಲ್, ಚಿನ್ನು, ಸೂರಿ, ಭರತ್, ಚರಣ್, ಆನಂದ್, ದರ್ಶನ್, ಕಮಲನಗರ್, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 36 ನಿಮಿಷ. 21ನೇ
19ನೇ ಸ್ಥಾನ ಮುನೇಶ್ವರ ದಾವಡಿ, ಮಹೇಂದ್ರ ಮತ್ತು ಸ್ನೇಹಿತರು, ಶ್ರೀರಾಂಪುರ, ಹೆಬ್ಬಾಳ ಹತ್ತಿರ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 41 ನಿಮಿಷ. 19ನೇ ಸ್ಥಾನ. ಹದಿನೆಂಟನೇ ಸ್ಥಾನ ಶ್ರೀ ದೇವಗಿರಿ ರಾಜರಾಜೇಶ್ವರಿ ದಾವಡಿ, ರಾಮಚಂದ್ರ, ಮಧು, ಗಿರೀಶ್, ಭವಿಕಾಶ್, ರಾಜರಾಜೇಶ್ವರಿ ನಗರ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 42 ನಿಮಿಷ. ಹದಿನೇಳನೇ ಸ್ಥಾನ ಲಕ್ಷ್ಮೀ ದಾವಡಿ, ಸಲೀಂ. 17ನೇ ಸ್ಥಾನ ಲಕ್ಷ್ಮೀ ದಾವಡಿ. ಶ್ರೀ ಲಕ್ಷ್ಮೀ ದಾವಡಿ, ಹೊಸಾನಂದೂರು, ಸಂತೋಷ್, ಸಲೀಂ ಹಾಗೂ ನಾಜಮ್, KRS ರೋಡು, ಮೈಸೂರು. ಇವರು 6 ಗಂಟೆ 54 ನಿಮಿಷ ಆರಿಸಿ 17ನೇ ಬಹುಮಾನ ಪಡೆದಿದ್ದಾರೆ. ಹಾಗೆ ಶ್ರೀ ಚಾಮುಂಡೇಶ್ವರಿ ದಾವಡಿ, ಹೇಮಂತ್, ಲಿಯಾನ್, ಅರುಣ್, ಪುನೀತ್, ಮರಿಯಮ್ಮ ದೇವಸ್ಥಾನ, ವಸಂತಪುರ, ಉತ್ರಳ್ಳಿ. ಇವರು 7 ಗಂಟೆ 2 ನಿಮಿಷ ಆರಿಸಿ 16ನೇ ಸ್ಥಾನ ಪಡೆದಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ದಾವಡಿ, ವಸಂತಪುರ, ಉತ್ರಳ್ಳಿ. ಇವರು 7 ಗಂಟೆ 2 ನಿಮಿಷ ಆರಿಸಿ 16ನೇ ಸ್ಥಾನ ಪಡೆದಿದ್ದಾರೆ. ಕೋಟೆ ವರದಾಂಜನೇಯ ಸ್ವಾಮಿ ದಾವಡಿ, ಧನಂಜಯ ಆರ್ ಹಾಗೂ ಸ್ನೇಹಿತರು, ಕಮಲಾನಗರ. ಅಯ್ಯಪ್ಪ, ಮಾರುತಿ ದಾವಡಿ, ಉದಯ್, ರವಿ, ಮಂಜುನಾಥ್, ಬಸವರಾಜ್, ಶಶಿಕಾಂತ್, ಸಾರಕ್ಕಿ, JP ನಗರ 6ನೇ ಅಂತ, ತ್ರಿಶೂಲ್ ಶಾಲೆ ಹತ್ತಿರ. ಇವರು 7 ಗಂಟೆ 43 ನಿಮಿಷ ಆರಿಸಿ 14ನೇ ಸ್ಥಾನ ಪಡೆದಿದ್ದಾರೆ. ಶ್ರೀ ಚಾಮುಂಡೇಶ್ವರಿ ದಾವಡಿ, ರೇವಾ, ಮನೋಜ್, ರವಿ, KG ಕೊಪ್ಲು, ಚಾಮುಂಡೇಶ್ವರಿ ದೇವಸ್ಥಾನ ಹತ್ರ, ಮೈಸೂರು. ಇವರು 8 ಗಂಟೆ 5 ನಿಮಿಷ ಆರಿಸಿ 13ನೇ ಸ್ಥಾನ ಪಡೆದಿದ್ದಾರೆ. ಮುಜಾಮಿಲ್, ಹೇಮಂತ್, ಶಿವು, ವಿಶ್ವಾಸ್, PGಹಳ್ಳಿ, ವೈಯಾಲಿ ಕವಲ್, ವಿನಾಯಕ, ಸರ್ಕಲ್ ಹತ್ರ, ಬೆಂಗಳೂರು. ಇವರು 8 ಗಂಟೆ 40 ನಿಮಿಷ ಆರಿಸಿ 12ನೇ ಸ್ಥಾನ ಪಡೆದಿದ್ದಾರೆ. ನೋಡಿ, 8 ಗಂಟೆ ಎಲ್ಲ ಆರಿಸೋದು ಸಾಮಾನ್ಯ ವಿಷಯ ಅಲ್ಲ. ತಮ್ಮೆಲ್ಲ ಚಪ್ಪಾಳೆ ಮುಖಾಂತರ ಶೋಕ್ದಾರ್ನ ಪ್ರೋತ್ಸಾಹ ಕೊಡಬೇಕು ಅಂತ ಹೇಳಿ ಕೇಳ್ಕೊತೀವಿ. ನೀಲಸಂದ್ರ, ಮಾಯಮ್ಮ ಕಲರ್ಸ್ ದಾವಡಿ, ದೊಡ್ಡಯ್ಯ, ಶಂಕರ್, ಶಿವು, ಚೇತು, ಪುರಿ, ಸ್ನೇಹಿತರು, ಜನಸಂದ್ರ, ಕುಮಾರಸ್ವಾಮಿ ಲೇಔಟ್. ಇವರು 8 ಗಂಟೆ 49 ನಿಮಿಷ ಆರಿಸಿ 11ನೇ ಸ್ಥಾನ ಪಡೆದಿದ್ದಾರೆ. ನೀಲಸಂದ್ರ, ಮಾಯಮ್ಮ ಕಲರ್ಸ್ ದಾವಡಿ, ದೊಡ್ಡಯ್ಯ, ಶಂಕರ್, ಶಿವು, ಚೇತು, ಪುರಿ, ಸ್ನೇಹಿತರು, ಜನಸಂದ್ರ, ಕುಮಾರಸ್ವಾಮಿ ಲೇಔಟ್. 8 ಗಂಟೆ 49 ನಿಮಿಷ ಆರಿಸಿ 11ನೇ ಸ್ಥಾನ ಪಡೆದಿದ್ದಾರೆ. MJ ಪಾರಿವಾಳಗಳು, ಮುರುಗನ್ ದೇವಸ್ಥಾನ ಹತ್ರ,
ಕಾವಲ್ ಭೈರಸಂದ್ರ ಆರ್ ಟಿ ನಗರ ಇವರು 8 ಗಂಟೆ 50 ನಿಮಿಷ ಆರಿಸಿ 10ನೇ ಸ್ಥಾನ ಪಡೆದಿದ್ದಾರೆ. ಕಾವಲ್ ಭೈರಸಂದ್ರ 8 ಗಂಟೆ 50 ನಿಮಿಷ ಆರಿಸಿ 10ನೇ ಬಹುಮಾನ ಪಡೆದಿದ್ದಾರೆ. ಕೇವಲ ನೋಡಿ ನೀವೆಲ್ಲ ಒಂದು 5 ನಿಮಿಷ 10 ನಿಮಿಷ ವ್ಯತ್ಯಾಸದಲ್ಲಿ ಇಷ್ಟೊಂದು ಬಹುಮಾನಗಳು ವ್ಯತ್ಯಾಸ ಆಗಿದೆ. 8 ಗಂಟೆ 50 ನಿಮಿಷ ಆರಿಸಿದ್ದಾರೆ. ಇವ್ರಿಗೂ ಕೂಡ ನಿಮ್ಮ ಚಪ್ಪಾಳೆ ಮುಖಾಂತರ ತಮ್ಮ ಪ್ರೋತ್ಸಾಹನ ನೀಡಬೇಕು ಅಂತ ಹೇಳಿ ಕೇಳ್ಕೊತೀನಿ. ಹಾಗೆ ಡಿ ಕೆ ದಾವಡಿ, ಮಾರೇನಹಳ್ಳಿ ಜಗಣ್ಣ, KRS ಜಿಗ, ಒಂಗಳ್ಳಿ ರವಿ, KRS ಮಂಡ್ಯ ಇವರು 9 ಅವರು 16 ನಿಮಿಷ ಆರಿಸಿ 9ನೇ ಸ್ಥಾನ ಪಡೆದಿದ್ದಾರೆ. ನೋಡಿ ಎಲ್ಲಾ ಗ್ರೂಪ್ ನಲ್ಲೂ ಕೂಡ ಇವರು ಬಹುಮಾನ ಪಡೆದಿದ್ದಾರೆ. ಇವರ ದಾವಡಿಯಿಂದ ಒಂದು ಅತ್ಯುನ್ನತ ಸಾಧನೆಯನ್ನು ಸಹ ಮಾಡಿದ್ದಾರೆ. 9 ಗಂಟೆ 16 ನಿಮಿಷ ಆರಿಸಿ 9ನೇ ಸ್ಥಾನ ಪಡೆದಿದ್ದಾರೆ. ನೋಡಿ ಇದ್ರಲ್ಲೊಂದು ವಿಶೇಷ ಅಂತ ಹೇಳಿದ್ರೆ ನಮ್ಮ ಚನ್ನಬಸಪ್ಪಣ್ಣ ಅವ್ರ ಅಕ್ಕಿನೇ ಈ ವಿಶೇಷ ಸಾಧನೆ ಮಾಡಿದೆ. ಪ್ರತಿ ಗ್ರೂಪ್ ನಲ್ಲೂ ಇವರು 9 ಗಂಟೆ ಮೇಲೆ ಆರಿಸಿ ವಿಶೇಷವಾದ ಬಹುಮಾನಗಳನ್ನು ಪಡೆದಿದ್ದಾರೆ. ಇದೇ ರೀತಿ ನಮ್ಮ ಟೂರ್ನಮೆಂಟ್ ನಲ್ಲಿ ಹೆಚ್ಚಿನ ಸಾಧನೆ ಮಾಡಲಿ ಅಂತೇಳಿ ಈ ಸಂದರ್ಭದಲ್ಲಿ ನಾವು ಕೋರ್ಕೊಳ್ತೇವೆ. ಹಾಗೆ ಶ್ರೀ ಓಂ ಶಕ್ತಿ ದಾವಡಿ, ರಮೇಶ್ ಭಟ್ಟಿ, ವಿನೋ, ಅಜಯ್ ಕರೇಸಂದ್ರ ಇವರು 9 ಗಂಟೆ 55 ನಿಮಿಷ ಆರಿಸಿ 8ನೇ ಬಹುಮಾನ ಪಡೆದಿದ್ದಾರೆ. ನೋಡಿ ಕೇವಲ ಒಂದು 10 ಗಂಟೆಗೆ 5 ನಿಮಿಷ ಕಡಿಮೆ ಅಷ್ಟೇ. ನಮ್ಮ ಭಟ್ಟಿಯವರು ಹಿಂದೆಯಿಂದನೂ ವಿಶೇಷ ಸಾಧನೆಗಳನ್ನ ಮಾಡ್ಕೊಂಡೇ ಬಂದಿದ್ದಾರೆ. 9 ಗಂಟೆ 55 ನಿಮಿಷ ಆರಿಸಿ 8ನೇ ಸ್ಥಾನವನ್ನು ಪಡೆದಿದ್ದಾರೆ. ಹಾಗೆ ಇವರು ನಮ್ಮ ಬನಶಂಕರಿ ಟೂರ್ನಮೆಂಟ್ ನ ನಡೆಸ್ತಾ ಇದ್ದಾರೆ. ಬಹುಮಾನವನ್ನು MR ದಾವಡಿ, ಗಿರೀಶ್ ಶೇಖರ್ ಹಾಗೂ ಸ್ನೇಹಿತರು ಮಲ್ಲತ್ತಳ್ಳಿ ಇವರು 10 ಗಂಟೆ 4 ನಿಮಿಷ ಆರಿಸಿ 7ನೇ ಸ್ಥಾನ ಪಡೆದಿದ್ದಾರೆ. ನೋಡಿ ಜೋರ ಚಪ್ಪಾಳೆ ತಟ್ಟಬೇಕು. ಇವರು ಸೇರ್ಕೊಂಡಂತ ವರ್ಷನೇ 10 ಗಂಟೆ ಮೇಲೆ ಅಕ್ಕಿ ಬಿಟ್ಟಿದ್ದಾರೆ. ಯಾರೋ ಒಂದು 10 ಗಂಟೆ ಆರಿಸ್ಬೇಕಂದ್ರೆ ಒಂದು 10 ವರ್ಷ ಸಾಧನೆ ಬೇಕು. ಇವರು ಟೂರ್ನಮೆಂಟ್ ಸೇರಿದ ವರ್ಷನೇ 10 ಗಂಟೆ ಮೇಲೆ ಬಿಟ್ಟಿದ್ದಾರೆ. 10 ಗಂಟೆ 4 ನಿಮಿಷ ಆರಿಸಿ 7ನೇ ಬಹುಮಾನ ಪಡೆದಿದ್ದಾರೆ. ಇವರ ಸಾಧನೆ ಇದೇ ರೀತಿ ಮುಂದುವರಿಲಿ ಅಂತೇಳಿ ನಾವು ಹಾರೈಸ್ತೇವೆ. ಹೊಸೂರು ಮೇನ್ ರೋಡು ಆನೇಕಲ್ಲು ಇವರು 10 ಗಂಟೆ 48 ನಿಮಿಷ ಆರಿಸಿ 6ನೇ ಸ್ಥಾನ ಪಡೆದಿದ್ದಾರೆ. ನೋಡಿ ಆನೇಕಲ್ ಭಾಗದಲ್ಲಿ ಎಲ್ಲ ವಿಶೇಷವಾದ ಸಾಧನೆ ಮಾಡಿದ್ದಾರೆ. 10 ಗಂಟೆ 48 ನಿಮಿಷ ಇವರು ಈ ವರ್ಷ ಆರಿಸಿದ್ದಾರೆ. ಮಣಿ ಆನೇಕಲ್ಲು ಇವರು ತಾಮ್ರಾಲ್ ಬಣ್ಣದ ಅಕ್ಕಿಯನ್ನ ಆರಿಸಿದ್ದಾರೆ. 10 ಗಂಟೆ 48 ನಿಮಿಷ. ನೋಡಿ ಈ ಸಲ ಬಹುತೇಕ ಪ್ರಶಸ್ತಿಗಳನ್ನ ಆನೇಕಲ್ ಭಾಗದಿಂದ ಪಡೆದಿದ್ದಾರೆ. ಹಾಗೂ ನಮ್ಮ ವಾಸು ಅವರ ಮಾರ್ಗದರ್ಶನದಲ್ಲಿ ಹಲವಾರು ಸಾಧನೆ ಮಾಡಿದ್ದಾರೆ. ಅವರು ತಮ್ಮ ಈ ಯಶಸ್ಸಿನ ಗುಟ್ಟನ್ನು ಎಲ್ಲ ನಮ್ಮ ಅಕ್ಕಿ ಶೋಕ್ದಾರರು ಹಂಚಿಕೊಳ್ಬೇಕು ಅಂತ ಹೇಳಿ ಕೇಳ್ಕೊತೇನೆ. ಲಕ್ಷ್ಮೀ ನರಸಿಂಹ ಸ್ವಾಮಿ ದಾವಡಿ, ಪ್ರಶಾಂತ್, ನಿಶಾಂತ್, ಭರತ್ ಹಾಗೂ ಪ್ರಜ್ವಲ್ ಹಾಗೂ ಸ್ನೇಹಿತರು ಮಾರೇನಹಳ್ಳಿ ವಿಜಯನಗರ ಇವರು 10 ಗಂಟೆ 50 ನಿಮಿಷ ಕಾಲ ಆರಿಸಿ 5ನೇ ಸ್ಥಾನ ಪಡೆದಿದ್ದಾರೆ. ನೋಡಿ 10 ಗಂಟೆ 50 ನಿಮಿಷ ಇವರು ಒಂದೇ ಟೂರ್ನಮೆಂಟ್ಗೆಲ್ಲ ಹಲವಾರು ಟೂರ್ನಮೆಂಟ್ಗೆ 10 ಗಂಟೆ ಕಾಲ ಆರಿಸಿದ್ದಾರೆ. ಏನೋ ಸ್ವಲ್ಪ ಈ ಸಲ ಟೂರ್ನಮೆಂಟ್ ಇಂದ ಕೂಡ ಹಿಂಜರಿದಿದ್ರು, ಆದ್ರೆ ಈಗ ಪುನಃ ಮುಂದುವರಿಸ್ತೀವಿ ಅಂತ ಹೇಳಿದ್ದಾರೆ. ಅವರಿಗೆ ದೇವರು ಎಲ್ಲ ಯಶಸ್ಸನ್ನು ಕೊಡ್ಲಿ ಅಂತ ಹೇಳಿ ಸಂದರ್ಭದಲ್ಲಿ ಕೋರ್ಕೊತೇವೆ. ದರ್ಶನ್ ರಾಜು 8ನೇ ಕ್ಲಾಸು, ನಾರಾಯಣ ಶಾಸ್ತ್ರಿ ರಸ್ತೆ, ಮೈಸೂರು ಇವರು 11 ಗಂಟೆ 21 ನಿಮಿಷ ಆರಿಸಿ 4ನೇ ಸ್ಥಾನ ಪಡೆದಿದ್ದಾರೆ ಮೈಸೂರಿಂದ. ನೋಡಿ 11 ಗಂಟೆ 21 ನಿಮಿಷ ಅಂದ್ರೆ ಎಲ್ಲ ಒಂದು ಫುಲ್ ಟೈಮು. ನಮ್ಮ ಮೈಸೂರಲ್ಲೂ ಕೂಡ ಅದ್ವಿತೀಯ ಸಾಧನೆ ಮಾಡಿದ್ದಾರೆ. ಇವರು ರಾಯಲ್ ವಿಜನ್ ಟೂರ್ನಮೆಂಟ್ ಕೂಡ ಆರ್ಗನೈಸ್ ಮಾಡ್ತಾರೆ. ಪ್ರತಿ ವರ್ಷ ಅತ್ಯುತ್ತಮವಾಗಿ ಕಾರ್ಯಕ್ರಮವನ್ನ ಫಂಕ್ಷನ್ ಎಲ್ಲ ನಡೆಸಿ ಒಂದು ಒಳ್ಳೆ ಲೆಜೆಂಡ್ ಆಗಿ ಮೈಸೂರಲ್ಲಿ ಇದ್ದಾರೆ ಶ್ರೀಯುತ ವಾಲೆ ರವಿರವರು. ಈ ಟೂರ್ನಮೆಂಟ್ ಅಲ್ಲೂ ಕೂಡ ಈ ಸರಿ ಬಹುಮಾನ ತಗೊಂಡಿರೋದು ನಮ್ಮ ಮೈಸೂರು ಭಾಗದಲ್ಲಿ ಒಂದು ಸಂತೋಷವಾದಂತ ವಿಚಾರ. ಅನಿಲ್, ಸುರೇಶ್, ರಾಕಿ, ಮಂಜು, ಸಂಜು, ಬಸವೇಶ್ವರ ನಗರ ಇವರು 11 ಗಂಟೆ 32 ನಿಮಿಷ ಕಾಲ ಆರಿಸಿದ್ದಾರೆ.
ಸುಮಾರು 40 ಟೂರ್ನಮೆಂಟ್ 40 ರೌಂಡ್ಗೆ ಇವರು 10-11 ಗಂಟೆ ಆಡಿಸಿದ್ದಾರೆ. ಸುಮಾರು ಒಂದು 7-8 ಗಾಡಿ ವಶ ಪಡೆದಿರ್ಬೋದು. ಇವರ ಅದ್ವಿತೀಯ ಸಾಧನೆ ಇದೇ ರೀತಿ ಮುಂದುವರಿಲಿ. ಹಾಗೂ ಒಂದು ಹೊಸ ದೌಡಿನೂ ಕೂಡ ಮಾಡಿದ್ದಾರೆ. ಅಲ್ಲೂ ಕೂಡ ಅವರಿಗೆ ಯಶಸ್ಸು ಸಿಗ್ಲಿ ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ. ಇನ್ನೊಂದು ಚಾಂಪಿಯನ್ ದಾವಡಿ ಇದು ನಮ್ಮ ಬೆಂಗಳೂರಲ್ಲಿ. ಇವರೊಂದು 40 ರೌಂಡ್ ಆಡ್ಸಿದ್ರು, ಇವರೊಂದು 40 ರೌಂಡ್ ಆಡ್ಸಿದ್ರು. ನೋಡಿ, ಶ್ರೀ ವೆಂಕಟೇಶ್ವರ ದಾವಡಿ, ದೀಪೋ, ತೇಜು, ಲಕ್ಷಿತ್, ಅರುಣ್ ಮತ್ತು ಭಾರ್ಗವ್ ಸ್ನೇಹಿತರು 12 ಗಂಟೆ 29 ನಿಮಿಷ ಆರಿಸಿ 2ನೇ ಸ್ಥಾನ ಪಡೆದಿದ್ದಾರೆ. 29 ನಿಮಿಷ ಎಲ್ಲ 12 ಗಂಟೆ ಅಂದ್ರೆ ಒಂದು ಫುಲ್ ಟೈಮ್ ಆರಿಸ್ದಂಗೆ ಅಕ್ಕಿನ. ಇವ್ರು ನೋಡಿ ಈ ವರ್ಷ ಎಷ್ಟು ಪ್ರಶಸ್ತಿ ಪಡೆದಿದ್ದಾರೆ. ಇದನ್ನೇ ಸ್ಫೂರ್ತಿಯಾಗಿ ತಗೊಂಡು ನೀವು ಕೂಡ ಒಳ್ಳೆ ಸಾಧನೆ ಮಾಡಿ ಅಂತೇಳಿ ನಾವು ಕೇಳ್ಕೊತೇವೆ. ಟೂರ್ನಮೆಂಟಿನ ಪ್ರಥಮ ಬಹುಮಾನ ವಿಜೇತರು ಶ್ರೀ ಗಾರ್ಗೆ ದಾವಡಿ, ವಾಸು, ಭಾಸ್ಕರ್, ರೂಪೇಶ್ ಆನೇಕಲ್. ನೋಡಿ, ನಾವು ಹೇಳ್ದಂಗೆ ಆನೇಕಲ್ ಭಾಗದಿಂದ ಎಲ್ಲಾ ಪ್ರಶಸ್ತಿಗಳನ್ನು ಈ ಸಲ ಪಡ್ಕೊಂಡಿದ್ದಾರೆ. ನೋಡಿ ಫ್ರೆಂಡ್ಸ್, ಒಂದ್ ನಿಮಿಷ ಬಾಪ ಇಲ್ಲಿ ಕಂದ, ಬಾ ಕಂದ. ನೋಡಪ್ಪ, ಮೂರ್ತಿ ಚಿಕ್ಕದಿದು, ಆದ್ರೆ ಕೀರ್ತಿ ಬಹಳ ದೊಡ್ಡದು. ಇವರು ಮಾಮ ಮಚ್ಚಗಳೇ 3 ಜನ ಸೇರ್ಕೊಂಡು ಇರೋ ಬರೋ ಟೂರ್ನಮೆಂಟ್ ಎಲ್ಲ ಹೊಡ್ಕೊಬಿಟ್ಟವ್ರು ಇವರು. ಬಾಪ ನೀನು ಬಾಪ ಇರ್ಲಿ ಬಾ. ಮೂರ್ತಿ ಚಿಕ್ಕದು, ಕೀರ್ತಿ ಜೋರಾಗಿ ಹೇಳ್ರಪ್ಪ, ಊಟ ಹಾಕ್ತಿದ್ರಿ. ಹಾ, ಏನು 5:45ಗೆ 3 ಸಲ ಆದ್ರೆ ಫ್ರೆಂಡ್ಸ್, ಈ ಅಕ್ಕಿ ತುಂಬಾ ಚೆನ್ನಾಗಿ ಆಡಿದೆ. ಅವ್ರ ಅಪ್ಪ ಅವ್ರ ಮನೆ ಹೆಸರೆಲ್ಲ ನಮ್ಮ ಕೈಲಿ ಹೇಳಕ್ಕಾಗಲ್ಲಪ್ಪ, ಈಗ ಹೊಟ್ಟೆ ಸಿದ್ದೈತೆ. ಆದ್ರೆ ಅಕ್ಕಿ ಕೊಟ್ಟಿದ್ದು ರಾಮಯ್ಯನವರು ತುಂಬಾ ಒಳ್ಳೆ ಅಕ್ಕಿ ಬಿಟ್ಟಿದ್ರು. 5:45ಗೆ ರೆಕಾರ್ಡ್ ಹೊಡಿಬೇಕಂತ ಅಕ್ಕಿ ಬಿಟ್ಟಿದ್ರು. ಆದ್ರೆ 3 ಸಲ ಕೂಡ ಮಳೆ ಬಂತು. ನಮ್ಮ ಉದಯ್ ಅವರು ಮತ್ತೆ ರಾಮಿಯವರು ಅವ್ರದ್ದು ಗಂಡು ಹೆಣ್ಣು, ಅದರಲ್ಲಿ ಒಂದು ಪಟ ಮಾಡಿಸ್ಕೊಟ್ಟಿರೋದು ತುಂಬಾ ಚೆನ್ನಾಗಿದೆ. 5:45 ಸಹ ಅಕ್ಕಿ ಬಿಟ್ಟಿದ್ರು. 3 ಸಲ ಮಳೆ ಬಂದಿದ್ದ ಕಾರಣದಿಂದ ಅದು ಕಡಿಮೆ ಟೈಮ್ ಮಾಡಿದೆ. ಮುಂದಿನ ದಿನಗಳಲ್ಲಿ ಅಕ್ಕಿ ಒಳ್ಳೆ ರೆಕಾರ್ಡ್ ಮಾಡಲಿ ಅಂತ ಆಸೆ. ಆದ್ರೆ ಈ ಅಪ್ಪಂದು ಸ್ವಲ್ಪ ಜಿಬ್ನೆಸ್ ಎಲ್ಲ ಜಾಸ್ತಿ ಇದೆ. ಈ ಅಪ್ಪ ಕಾಸೆ ಬಿಚ್ಚಲ್ಲ ಯಾವ್ದಕ್ಕೂ. ನಾನು ಏನ್ ಹೇಳ್ತಾ ಇದ್ದೆ ಅಂದ್ರೆ, ಎಲ್ಲ ಹೊಡ್ಕೊಂಡು ಹೋಯ್ತಿಯಪ್ಪ, ಯಾವ್ದೆಲ್ಲ ಟೂರ್ನಮೆಂಟ್ಗೆ ಸ್ಪಾನ್ಸರ್ ಕೊಡಪ್ಪ ಅಂತ. ಬರ್ರಿ ರೀ. ಇಲ್ಲ ಹಾಗೇನಿಲ್ಲ. ಭಾಸ್ಕರ್ ಅದನ್ನ ಮರಿ ಮಾಡಿಸಿದ್ ಭಾಸ್ಕರ್ ಅಂತಪ್ಪ. ಅಕ್ಕಿ ಬಿಟ್ಟಿರೋದು ಸಹ ಇವರೇ ಅಂತೆ. ಒಳ್ಳೆ ಟೈಮ್ ಮಾಡಿಸಿದ್ದಾರೆ. ಮುಂದಿನ ದಿನಗಳು ಆಡ್ಲಿ. ಹಾಗೇನೆ ದಯವಿಟ್ಟು ಸ್ಪಾನ್ಸರ್ ಕೊಡಪ್ಪ ಯಾವ್ದೊಂದು ಟೂರ್ನಮೆಂಟ್ ಹೋದಾಗ. ದಯವಿಟ್ಟು ಪ್ರಶಸ್ತಿಯನ್ನು ಸ್ವೀಕಾರ ಮಾಡಬೇಕು ವಾಸು ಅವರು, ಹಾಗೆ ಬಾಬಣ್ಣ ಅವರು, ಹಾಗೆ ನಮ್ಮ ಹಿರಿಯ ಶೋಕ್ದಾರು ಬಂದು ನಮ್ಮ ಪ್ರಥಮ ಬಹುಮಾನವನ್ನು ನೀಡಬೇಕು ಅಂತ ಹೇಳಿ ಕೇಳ್ಕೊತೇವೆ. ದಯವಿಟ್ಟು ಉದಯ್ ಅವರು ಸಹ ಬರ್ಬೋದು. ತಮ್ಮ ಸ್ನೇಹಿತರು ಅನಿಲ್ ಅವರು ಸಹ ಬರ್ಬೋದು. ನಮ್ಮ ಟೂರ್ನಮೆಂಟಿನ ಕಾಮಧೇನು ಗ್ರೂಪ್ನ ಪ್ರಥಮ ಬಹುಮಾನವನ್ನು 12 ಗಂಟೆ 48 ನಿಮಿಷ. ನೋಡಿ, ಒಂದು 13 ಗಂಟೆಗೆ ಒಂದು 12 ನಿಮಿಷ ಕಡಿಮೆ ಅಷ್ಟೇ. ನಾವೆಲ್ಲರೂ ತಮ್ಮ ಚಪ್ಪಾಳೆ ಮೂಲಕ ಇವರ ಸಾಧನೆಗೆ ಒಂದು ಬೆಂಬಲವನ್ನು ಸೂಚಿಸಬೇಕು ಅಂತ ಹೇಳಿ ಕೇಳ್ಕೊತೇವೆ. ಒಂದು ಅಂತರ್ ಜಿಲ್ಲೆ ಸ್ಪರ್ಧೆ ಇದು. ಒಂದು ಬೆಂಗಳೂರು, ಮೈಸೂರು ಎಲ್ಲಾ ಭಾಗಕ್ಕೂ ಸೇರಿ ಒಂದು 12 ಗಂಟೆ 48 ನಿಮಿಷ ಆರಿಸಿ ಪ್ರಥಮ ಬಹುಮಾನ ಪಡೆದಿದ್ದಾರೆ. ಶ್ರೀ ಜ್ಯೋತಿ ಪ್ರೆಸ್ ದಾವಡಿ, ಚಂದ್ರಶೇಖರ್ ಮತ್ತು ಸ್ನೇಹಿತರು, ಶ್ರೀಗಂಧ ಕಾವಡಿ, ಬೆಂಗಳೂರು. ಇವರು ಒಟ್ಟು ಹಾಸಿದ ಸಮಯ 6 ಗಂಟೆ 10 ನಿಮಿಷ. 5ನೇ ಸ್ಥಾನ. ಜೋರ ಚಪ್ಪಳೆ ಬರಲಿ. 4ನೇ ಸ್ಥಾನ ಮುನೇಶ್ವರ ದಾವಡಿ, ಮಹೇಂದ್ರ ಮತ್ತು ಸ್ನೇಹಿತರು, ಹೆಬ್ಬಾಳ ಹತ್ತಿರ, ಬೆಂಗಳೂರು. ಒಟ್ಟು ಸಮಯ 6 ಗಂಟೆ 41 ನಿಮಿಷ. ಜೋರ ಚಪ್ಪಳೆ ಎಲ್ಲ ಪಡಲ್ವಾ? ಹೋಗ್ಬಿಡಿದೆ. 3ನೇ ಸ್ಥಾನ ಶ್ರೀ ಮಾಂತೇಶ್ವರ ದಾವಡಿ, ಹೇಮಂತ್, ಶಿವ, ವಿಶ್ವಾಸ್. 2ನೇ ಮುಖ್ಯ ರಸ್ತೆ, ಪಿಜಿ ಹಳ್ಳಿ, ಬೆಂಗಳೂರು. ಒಟ್ಟು ಸಮಯ 8 ಗಂಟೆ 40 ನಿಮಿಷ.
ಎರಡನೇ ಸ್ಥಾನ ಶ್ರೀ ಓಂ ಶಕ್ತಿ ದಾವಡಿ, ರಮೇಶ್ ಬತಿ, ವಿನು, ಅಜಯ್, ಬೆಂಗಳೂರು. ಒಟ್ಟು ಸಮಯ 9:55. ಎರಡನೇ ಸ್ಥಾನ. ಚಪ್ಪಾಳೆ. ಊಟ ಹಾಗೆ ಕಳ್ಸೋದು, ಚಪ್ಪಾಳೆ ಬಿಟ್ಟು ಎನರ್ಜಿ ಫುಲ್ ಇದ್ ಮಾಡ್ಕೊಂಬಿಡಿ, ಆಮೇಲೆ ಹೊಟ್ಟೆ ತುಂಬಾ ಊಟ ಮಾಡಿ. ನೀವು ಚಪ್ಪಾಳೆ ಹೊಡೆದಷ್ಟು ಬೇಗ ಹೋಗುತ್ತೆ, ನೀವು ಬೇಗ ಊಟಕ್ಕೆ ಹೋಗೋದು. 1ನೇ ಸ್ಥಾನ ಶ್ರೀ ವೆಂಕಟೇಶ್ವರ ದಾವಡಿ, ದೀಪು, ತೇಜು, ಲಕ್ಷಿತ್, ಅರುಣ್ ಮತ್ತು ಸ್ನೇಹಿತರು, ವಿಜಯನಗರ, ಬೆಂಗಳೂರು. ಒಟ್ಟು ಸಮಯ 12:29. ಉಚಿತ ಪಂದ್ಯಾವಳಿ ಬಿ ಗ್ರೂಪ್. 5ನೇ ಸ್ಥಾನ ಬಾಂಬ್ ದವಾಡಿ, ಪಟ್ಟೆಪಾಳ್ಯ, ಬೆಂಗಳೂರು. ಒಟ್ಟು ಸಮಯ 6:30. ಸ್ಥಾನ ಎಸ್ಕೆ ದವಾಡಿ, ಸುನಿಲ್, ಮಹೇಂದ್ರ, ಸೂರಿ, ಭರತ್, ಕಮಲಾನಗರ್, ಬೆಂಗಳೂರು. ಒಟ್ಟು ಸಮಯ 6:36. 3ನೇ ಸ್ಥಾನ ಶ್ರೀ ದೇವಗಿರಿ, ರಾಜರಾಜೇಶ್ವರಿ ದಾವಡಿ, ಮಧು, ಗಿರೀಶ್. ಶಂಕರ್. ಒಟ್ಟು ಸಮಯ 8:49. ಎರಡನೇ ಸ್ಥಾನ ಎಂಜೆ ಪಾರಿವಾಳ ಗ್ರೂಪು, ಆಟಿ ನಗರ, ಬೆಂಗಳೂರು. ಒಟ್ಟು ಸಮಯ 8:50.
ಅದೇ ಹೇಳಿಲ್ವ ನಾನು ನೋಡಿ ಪಾಪ ಅನಿಸ್ತಿಲ್ಲ, ನನ್ನ ವಾಯ್ಸ್ ಹೋಗ್ಬಿಟ್ಟಿದೆ. ಒಂದನೇ ಸ್ಥಾನ ಮಣಿ ಆನೇಕಲ್, ಒಟ್ಟು ಸಮಯ 10 ಗಂಟೆ. ನನ್ನ ಹೆಸರು ಪುನೀತ್ ಅಂತ, ನಾನು ಪವರ್ ಸ್ಟಾರ್ ಫ್ಯಾನ್. ಯಾರ್ಯಾರು ಇದ್ದೀರಾ ಪವರ್ ಸ್ಟಾರ್ ಫ್ಯಾನ್ ಇದೀರಾ? ನನ್ನ ಹೆಸರು ನಮ್ಮ ಅಪ್ಪ ಇಕ್ಕಿದ್ದು, ನಾನು ಇಕ್ಕೊಂಡಿಲ್ಲ. ನೀವೆಲ್ಲ ಹಿಂಗೆ ಅಕ್ಕಿ ಬಿಡ್ಬೇಕು, ಜನ ಜಾಸ್ತಿ ಸೇರ್ಬೇಕು, ಯಾವತ್ತೂ ಮಿಸ್ ಮಾಡಬಾರ್ದು. ವಯಸ್ಸಾಗಿರೋರು ಚೆನ್ನಾಗಿರ್ಬೇಕು. ನಮ್ಮ ಸತ್ತಾರ್ ಬೈ ಎಲ್ಲವ್ರೆ. ಉಚಿತ ಪಂದ್ಯಾವಳಿ ಈ ಗ್ರೂಪ್ 5ನೇ ಸ್ಥಾನ ಅಂಗಳ ಪರಮೇಶ್ವರಿ ದಾವಡಿ, ಸತ್ಯ ಶೀನಾ ಮತ್ತು ಫ್ರೆಂಡ್ಸು, ರಾಮಚಂದ್ರಪುರಂ ಬೆಂಗಳೂರು, ಒಟ್ಟು ಸಮಯ 6 ಗಂಟೆ 21 ನಿಮಿಷ. 4ನೇ ಸ್ಥಾನ ಚಾಮುಂಡೇಶ್ವರಿ ದಾವಡಿ, ಚಾಮುಂಡೇಶ್ವರಿ ದೇವಸ್ಥಾನ ಹಿಂದೆ ಮೈಸೂರು, ಒಟ್ಟು ಸಮಯ 8 ಗಂಟೆ 5 ನಿಮಿಷ. 2ನೇ ಸ್ಥಾನ ಮಹೇಶ್, ಅನಿಲ್ ಕುಮಾರ್, ಸುರೇಶ್, ಸಂಜು, ಬಸವೇಶ್ವರ ನಗರ ಬೆಂಗಳೂರು, ಒಟ್ಟು ಸಮಯ 11 ಗಂಟೆ 32 ನಿಮಿಷ. 3ನೇ ಸ್ಥಾನ ಎಂಆರ್ ದವಾಡಿ ಗಿರೀಶ್, ಬೆಂಗಳೂರು, ಒಟ್ಟು ಸಮಯ 10 ಗಂಟೆ 4 ನಿಮಿಷ. 3ನೇ ಸ್ಥಾನ 1ನೇ ಸ್ಥಾನ ಶ್ರೀ ಗಾಂಗೆಯ ದವಾಡಿ, ವಾಸು, ಭಾಸ್ಕರ್, ರೂಪೇಶ. 1ನೇ ಸ್ಥಾನ ಗಾರ್ಗೆಯ ದವಾಡಿ, ಬೆಂಗಳೂರು, ಆನೇಕಲ್, ಒಟ್ಟು ಸಮಯ 12 ಗಂಟೆ 48 ನಿಮಿಷ. ನೋಡ್ರಪ್ಪ, ಇವಾಗ ಹೇಳ್ದಂಗೆ ಆನೇಕಲ್ಲರು ಇದನ್ನು ಬಿಟ್ಟಿಲ್ಲ. ಬಾಪ ಬಾ, ಇನ್ನು ಏನೇನ್ ಬಾಕಿ ಐತಿ ಎಲ್ಲ ಅಂತ ಬಾ ಕುತ್ಕೋ. ಅದಕ್ಕೆ ಹೇಳಿದೀನಿ, ನೆಕ್ಸ್ಟ್ ಟೈಮ್ ಇವ್ರು ಬರುವಾಗ ದಯವಿಟ್ಟು 2 ವೀಲರ್ ಅಲ್ಲೆಲ್ಲ ಬರಬೇಡ್ರಿ, ಒಂದ್ ಯಾವ್ದೋ ಲಗೇಜ್ ಆಟೋದಲ್ಲಿ ಬರ್ರಿ ಅಂತ ಹೇಳಿದೀನಿ. ಯಾವ್ದು ಬೇಕಪ್ಪ? ಲಾರಿ ಬೇಕಾ? ಓಕೆ ಆಯ್ತಪ್ಪ, ಲಾರಿ ತಂದ್ಬಿಡಿ ಇನ್ಮೇಲಿಂದ. ಜೋರ ಹೊಡಿರಪ್ಪ ಚಪ್ಪಾಳೆ ಅವ್ರಿಗೆ. ಹಾಗೆ ಉಚಿತ ಪಂದ್ಯಾವಳಿಯಲ್ಲಿ ಡಿ ಗ್ರೂಪ್ ಅಲ್ಲಿ ಒಂದು ಹೆಸರು ಬಿಟ್ಟೋಗಿತ್ತು. MJ ಪಾರಿವಾಳಗಳು, ಮುರುಗನ್ ದೇವಸ್ಥಾನ ಹತ್ತಿರ, ಕಾವಲ್ಬೈರ್ ಸಂದ್ರ, RT ನಗರ. ಇವರು 2ನೇ ಸ್ಥಾನ 8 ಅವರ್ 50 ನಿಮಿಷ ಆರಿಸಿದ್ದಾರೆ. ಪಡ್ಕೊಳ್ಬೇಕು ಅಂತ ಹೇಳಿ ಕೋರ್ಕೊಳ್ತೇವೆ. MJ ಪಾರಿವಾಳಗಳು, ಕಾವಲ್ಬೈರ್ ಸಂದ್ರ 8 ಗಂಟೆ 50 ನಿಮಿಷ ಆರಿಸಿ 2ನೇ ಸ್ಥಾನ ಪಡೆದಿದ್ದಾರೆ. 2020ನೇ ಸಾಲಿನಲ್ಲಿ ಶ್ರೀ ಮೈಲಾರಿ ದಾವಡಿ, ಲೋಕೇಶ್ ಶ್ರೀ ಫ್ರೆಂಡ್ಸ್ ಅಂಡ್ ಅಮೃತಹಳ್ಳಿ, ಇವರು 12 ಗಂಟೆ 49 ನಿಮಿಷ ಆರಿಸಿದ್ರು. ಅವರು ಕಳೆದ ವರ್ಷದ ಪ್ರಥಮ ಬಹುಮಾನ ವಿಜೇತರು. ಅವರು ದಯವಿಟ್ಟು ವೇದಿಕೆಗೆ ಬಂದು ಮೊದಲನೇ ಬಹುಮಾನವನ್ನು ಪಡ್ಕೊಳ್ಬೇಕು ಅಂತೇಳಿ ಕೋರ್ಕೊಳ್ತೇನೆ. ಇದು 20ನೇ ಸ್ಥಾನದಲ್ಲಿ ನಮಗೆ ನೀಡಕ್ಕಾಗಿರ್ಲಿಲ್ಲ. ಆಗ ನೋಡಿ ಸ್ನೇಹಿತರೆ, ಇವ್ರದ್ದು ಹೋದ ವರ್ಷ ಸುಮಾರು ಗ್ರೂಪ್ನಲ್ಲಿ 12 ಗಂಟೆ ಮೇಲೆ ಆಡಿತ್ತು. ಅವರ ಅಕ್ಕಿಗಳನ್ನ ಎಲ್ಲ ಕಳ್ತನ ಮಾಡಿಬಿಟ್ರು. ಇದು ನಮ್ಮ ಗಿರೇಬಾ ಶೋಕಿಗೆ ಒಂದು ಬಂದಿರತಕ್ಕಂಥ ಶಾಪ. ಇದು ಯಾವುದೇ ರೀತಿಲೂ ಒಂದು ಅಕ್ಕಿ ಕಳುವಾದ್ರೆ ಶೋಕ್ತಾರಿಗೆ ಹಾಗೂ ಹೋದ ವರ್ಷ ನಮ್ಮ ಪೈಪ್ಲೈನ್ ಬಾಬಣ್ಣ ಅವರ ಅಕ್ಕಿ 12 ಗಂಟೆ ಮೇಲೆ ಹಲವಾರು ಟೂರ್ನಮೆಂಟ್ ಅಲ್ಲಿ ಸಾಧನೆ ಮಾಡಿತ್ತು. ಆ ಎಲ್ಲ ಅಕ್ಕಿಗಳು ಕಳುವಾಗ್ಬಿಟ್ರು. ಆದ್ರೂ ಈಗ ಅವರು ಒಂದು ಹೊಸ ಹುಮ್ಮಸ್ನಿಂದ ತಮ್ಮ ಈ ಶೋಕಿಯನ್ನ ಮುಂದುವರಿಸಿದ್ದಾರೆ. ಅವರಿಗೆ ನಿಮ್ಮ ಜೋರಾದ ಚಪ್ಪಾಳೆ ಮೂಲಕ ಈ ಬೆಂಬಲವನ್ನು ವ್ಯಕ್ತಪಡಿಸಬೇಕು ಅಂತ ಹೇಳಿ ಕೋರ್ಕೊಂತೀವಿ. ದಯವಿಟ್ಟು ನಮ್ಮ ಸಮಾರಂಭ ಸುದೀರ್ಘ ಸಮಯ ತಗೊಂಡಿದೆ. ದಯವಿಟ್ಟು ನೀವು ಟೂರ್ನಮೆಂಟ್ ಅಲ್ಲಿ ಯಾರ್ಯಾರು ಬಹುಮಾನ ಬರಬೇಕು ಅವರೆಲ್ಲರೂ ಸಹ ಬಹುಮಾನದ ಕ್ಯಾಶ್ ಅಮೌಂಟ್ ನ ಅಜಯ್ ಅವ್ರ ಹತ್ರ ಪಡ್ಕೊಳ್ಬೇಕು. ಅದೇ ರೀತಿ ನೀವು ನೋಂದಣಿ ಮಾಡಬೇಕು. ಹಾಗೂ ನೀವು ಮಾಂಸಾಹಾರ ಹಾಗೂ ಸಸ್ಯಾಹಾರ ಎರಡೂ ಊಟದ ವ್ಯವಸ್ಥೆಯನ್ನು ಮಾಡಿದ್ದೀವಿ. ತಾವು ದಯವಿಟ್ಟು ತಮ್ಮ ಭೋಜನವನ್ನು ಸ್ವೀಕಾರ ಮಾಡಬೇಕು ಅಂತ ಈ ಸಂದರ್ಭದಲ್ಲಿ ಕೋರ್ಕೊಳ್ತೇವೆ. ಅದೇ ರೀತಿ ಉಚಿತ ಪಂದ್ಯಾವಳಿಯಲ್ಲಿ ನಾವು ಒಂದು ಪ್ರಶಸ್ತಿ ಪತ್ರವನ್ನು ಕೂಡ ಕೊಡ್ತೀವಿ. ಸುದೀರ್ಘ ಸಮಾರಂಭ ಆಗಿರೋದ್ರಿಂದ ಅದನ್ನೆಲ್ಲ ಕೊಡಕ್ಕಾಗಿಲ್ಲ. ದಯವಿಟ್ಟು ನಮ್ಮ ಪದಾಧಿಕಾರಿಗಳ ಮುಖಾಂತರ ಅದನ್ನು ಸಹ ಪಡ್ಕೋಬೇಕು. ನಿಮ್ ಯಾವುದೇ ಸಮಸ್ಯೆ ಗೊಂದಲ ಇದ್ರೂ ಕೂಡ, ಪ್ರೈಸು ಯಾವ್ದಾದ್ರು ಬಿಟ್ಟೋಗಿದ್ರು ಸಹ, ಅಥವಾ ನಿಮ್ಗೆ ಯಾವ್ದಾದ್ರು ಸಂಶಯ ಇದ್ರು ಕೂಡ, ಇಲ್ಲಿ ಪದಾಧಿಕಾರಿಗಳೆಲ್ಲ ಇಲ್ಲೇ ಇದ್ದಾರೆ. ಆರಾಮಾಗಿ ನೀವು ಊಟ ಮಾಡಿ ನಿಮ್ಮೆಲ್ಲ ಸಮಸ್ಯೆಗಳನ್ನ ಅವ್ರ ಮುಂದೆ ಹೇಳ್ಕೊಂಡು ನಿಮ್ದೆಲ್ಲ ಬಗೆಹರಿಸ್ಕೊಂಡು ನಿಮ್ಮೆಲ್ಲ ಪ್ರಶಸ್ತಿಗಳನ್ನ ಪಡ್ಕೊಂಡು ಹೋಗ್ಬೇಕು. ಹಾಗೂ ಇಷ್ಟು ಸಮಯ ನಮ್ಮನ್ನೆಲ್ಲ ಪ್ರೋತ್ಸಾಹ ಕೊಟ್ಟಿದ್ದಕ್ಕೆ ನಿಮಗೆ ವಿಶೇಷ ಅಭಿನಂದನೆ ಸಲ್ಲಿಸ್ತೇವೆ. ದಯವಿಟ್ಟು ಪ್ರತಿಯೊಬ್ಬರು
ಭೋಜನವನ್ನು ಮಾಡ್ಕೊಂಡು ಹೋಗ್ಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ತೇವೆ. ಧನ್ಯವಾದಗಳು ಸ್ನೇಹಿತರೆ. ಏ ಕೇಳ್ರಪ್ಪ, ಪಾಪ ಇವ್ರಿಗೆ ಚಪ್ಪಾಳೆ ಹೊಡಿರಯ್ಯ, ಊಟಕ್ಕೆ ಹೋಗ್ತಾ ಇದ್ದಾರೆ, ಹೊಡಿರ ಜೋರಾಗಿ ಚಪ್ಪಾಳೆ. ತುಂಬಾ ಚೆನ್ನಾಗಿ ನಿರೂಪಣೆ ಮಾಡ್ಕೊಟ್ಟಿದ್ದಾರೆ. ಬಂದೆ ಧನ್ಯವಾದಗಳು ನಿಮ್ಗೆ, ನಮ್ಮ ಎಲ್ಲರೂ ಶೋಕ್ದಾರ್ಗಳ ಕಡೆಯಿಂದ ಹಾಗೆ ಟೂರ್ನಮೆಂಟ್ ಪರವಾಗಿಂದ ಒಂದು ಚಿಕ್ಕದಾದ ಸನ್ಮಾನ ಮಾಡ್ತೀವಿ.